ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಪ್ರತಿ ಏಕಾದಶಿಯು ಅತ್ಯಂತ ಪವಿತ್ರ. ಅದರಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನು ಮಾಡಿದರೆ ಏನು ಫಲ, ನಮಗೆ ಲಾಭ ಏನು? ಪ್ರತಿಯೊಂದು ವಿಷಯವನ್ನು ಕೃಷ್ಣ ತಾನು ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಒಂದು ಘಟನೆಯನ್ನು ಹೇಳ್ತಾನೆ. ಅದು ರಾಮದೇವರಿಗೆ ವಸಿಷ್ಠರು ಹೇಳಿದ್ದಂತೆ. ರಾಮದೇವರು ಹೀಗೆ ನಮ್ಮ ಥರ ತುಂಬ ದುಃಖದಲ್ಲಿದ್ದರು. ದೇವರಿಗೆ ದುಃಖ ಅಂತಿಲ್ಲ ವಸ್ತುತಃ, ಆದರೂ ತೋರಿಸ್ಕೊಟ್ಟ, ನಿಮಗೇನಾದರೂ ನಂತರ ಜೀವನದಲ್ಲಿ ಇಷ್ಟೊಂದು ದುಃಖ ಇದ್ದರೆ ಅದಕ್ಕೆ ನಾನೇ ನಿಮಗೆ ಪರಿಹಾರ ಕೊಡಿಸ್ತೀನಿ ಅಂತ ವಸಿಷ್ಠರ ಹತ್ರ ಕೇಳ್ತಾರೆ. ನನಗೆ ಸೀತೆ ಹತ್ತಿರದಲ್ಲಿ ಇಲ್ಲದೆ ಇದ್ದಾಗ ಎಷ್ಟೆಷ್ಟು ದುಃಖ ಆಯಿತು. ಈ ಥರದ ದುಃಖ ಮನುಷ್ಯರಿಗೆ ಯಾರಿಗೂ ಆಗಬಾರ್ದು, ಅದಕ್ಕೆ ಏನಾರೊಂದು ಪರಿಹಾರ ಇದ್ದರೆ ಹೇಳಿ ಅಂತ. ಅದಕ್ಕೆ ವಸಿಷ್ಠರು ಅವತ್ತಿನ ದಿವಸ ಏನು ಹೇಳ್ತಾರೋ ಅದನ್ನು ಕೃಷ್ಣ ತಾನು ಯುಧಿಷ್ಠಿರನಿಗೆ ತಿಳಿಸ್ತಾನೆ. ವೈಶಾಖ ಮಾಸದಲ್ಲಿ ದ್ವಾದಶಿನೂ ವಿಶೇಷ, ಶುಕ್ಲ ಪಕ್ಷದ್ದು ಏಕಾದಶಿನೂ ವಿಶೇಷ. ಈ ವ್ರತವನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಅಂದರೆ, ಏನೇನು ದುಃಖ ಇದೆಯೋ ಜೀವನದಲ್ಲಿ ಆ ದುಃಖಕ್ಕೆ ಪರಿಹಾರ, ಏನೋ ಒಂದು ಸೊಲ್ಯೂಷನ್ ಸಿಗುತ್ತಂತೆ. ಅದರಲ್ಲೂ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ, ಎಲ್ಲ ಥರದ ಒಳ್ಳೆಯ ಸೂಚನೆಗಳು ಸಿಗುತ್ತೆ. ಯಾಕಂದರೆ ವೈಶಾಖ ಮಾಸ ಅಂದರೆ ಎಲ್ಲ ಪಾಪಗಳಿಗೂ ಅಂತ್ಯ ಮಾಸ ಅಂತ. ಕೊನೆಯದಾಗಿ ಏನೂ ನಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ವೈಶಾಖ ಮಾಸ ಚೆನ್ನಾಗಿ ಸ್ನಾನ ಮಾಡೋದು, ದಾನ ಮಾಡೋದು, ಏಕಾದಶಿ ಬಂದರೆ ತಪ್ಪದೇ ಮಾಡೋದು, ಇದೆಲ್ಲ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಒಂದು ಚಿಕ್ಕ ಘಟನೆಯನ್ನು ಹೇಳ್ತಾರೆ. ಒಬ್ಬ ರಾಜನ ಬಗ್ಗೆ ಹೇಳ್ತಾರೆ. ಅವನು ಸರಸ್ವತಿ ನದಿ ಹತ್ತಿರ ಇರ್ತಾನೆ. ಅವನ ಹೆಸರು ದ್ಯುತಿಮಾನ್ ಅಂತ ಅವನ ಹೆಸರು. ಸೋಮವಂಶದಲ್ಲಿ ಬಂದವನು, ಅಂದರೆ ಚಂದ್ರವಂಶ. 5 ಜನ ಮಕ್ಕಳಿರ್ತಾರೆ. ಒಬ್ಬೊಬ್ಬ ಮಕ್ಕಳು ಕೂಡ ಬಹಳ ವಿಶೇಷ, ಒಳ್ಳೆ ಬುದ್ಧಿವಂತಿಕೆ, ಒಳ್ಳೆ ರೂಪ ಇರುತ್ತೆ, ಒಳ್ಳೆಯವರು. ಅದರ ಕೊನೆಯವನೊಬ್ಬ ಇರ್ತಾನೆ. ಅದು ಹಾಗೆ ಎಲ್ಲನೂ ಒಳ್ಳೇದು ಸಿಕ್ಬಿಟ್ರೆ ಒಬ್ಬ ಇರಬೇಕಲ್ಲ ಜೀವನದಲ್ಲಿ. ಅವನ ಹೆಸರನ್ನು ಹೇಳ್ತಾರೆ ಧೃಷ್ಟ ಬುದ್ಧಿ ಅಂತ ಅವನ ಹೆಸರು. ಇವನು ಬುದ್ಧಿ ಸರಿ ಇರಲ್ಲ, ಬೇರೆಯವರೆಲ್ಲ ಒಳ್ಳೆಯವರು ಮನೇಲಿ, ಇವನೊಬ್ಬ ಕೆಟ್ಟ ಬುದ್ಧಿ ಇರೋನು. ಇವನೇನು ಮಾಡ್ತಾನೆ, ಮೊದಲು ಜೂಜು ಶುರು ಆಗಿಬಿಡತ್ತೆ ಅವನಿಗೆ. ಜೂಜು ಶುರುವಾಗಿ ಹಾಳಾಗಿ ತಾನು ಕೆಟ್ಟ ಮಾರ್ಗದಲ್ಲಿ ಬೀಳ್ತಾನೆ. ದೇವತೆಗಳಿಲ್ಲ, ಅತಿಥಿಗಳಿಲ್ಲ, ಮನೆಗೆ ಬಂದ ಹಿರಿಯರಿಗೆ ಗೌರವ ಇಲ್ಲ, ಯಾರಿಗೂ ಗೌರವ ಇಲ್ಲ. ಯಾರಿಗೆ ಗೌರವ ಅಂತಂದರೆ ಮನೆಯಲ್ಲಿರೋರನ್ನು ಬಿಟ್ಟು ಸ್ತ್ರೀಯರಿಗೆ ಗೌರವ ಅಂತ ಜಾಸ್ತಿ. ಅದೇ ಸ್ತ್ರೀಯರಿಗೆ ಗೌರವ ಅಂದರೆ ಪರಸ್ತ್ರೀಯರ ಮೇಲೆ ತುಂಬ ದೃಷ್ಟಿ. ಇವನಿಗೆ ಅನ್ಯಾಯ ಮಾಡ್ಲಿಕ್ಕೆ ಶುರು ಮಾಡ್ದ. ತಂದೆ ದುಡ್ಡು ಎಷ್ಟಿತ್ತು ಸಂಪಾದನೆ ಮಾಡಿದ್ನೋ ಕಳಿಲಿಕ್ಕೆ ಇವನೊಬ್ಬ ಮಗ ಸಾಕು. ಹಾಗೆ ಎಲ್ಲ ಕಳೀತಾ ಇದ್ದ, ಏನು ತಿನ್ನಬಾರ್ದು ಅದನ್ನು ತಿಂತಾ ಇದ್ದ. ಹೀಗೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ನಮಗೆ ಕೊನೆಗೆ ಅರ್ಥ ಆಗೋದಿಷ್ಟೇ, ಇಷ್ಟೊಂದು ಪಾಪ ಮಾಡ್ಲಿಕ್ಕೆ ಬರುತ್ತಾ ಅಂತ. ಅಷ್ಟು ಪಾಪದ ಲಿಸ್ಟನ್ನು ಮಾಡ್ತಾರೆ. ಇಂಥ ಪಾಪಿಷ್ಠ ಕೊನೆಗೆ ಹೊರಗೆ ಹಾಕ್ಕೊಂಡ್ಬಿಡ್ತಾನೆ. ತಂದೆ ಬಂದು ಹೇಳ್ತಾನೆ, ನೀನು ಇಂಥ ಮಗ ನನಗೆ ಬೇಡ, ಹೊರಗೆ ಹೋಗ್ಬಿಡು. ಸುತ್ತಲೂ ಜನನೂ ಇವನನ್ನು ಹೊರಗೆ ಕಳಿಸ್ಬಿಡ್ತಾರೆ, ಹತ್ರಕ್ಕೂ ಬರಬೇಡ ಹೋಗು ಅಂತ. ಸರಿ, ಇದೆಲ್ಲ ಆಯಿತು. ಅದಾದಮೇಲೆ ಒಂದಿಷ್ಟು ಜನ ವೇಶ್ಯಾಸ್ತ್ರೀಯರ ಸಹವಾಸದಲ್ಲಿದ್ದ. ಅವ್ರೇನು ಮಾಡಿದರು, ದುಡ್ಡಿರೋ ತನಕ ಇದ್ದರು. ಇವನ ಹತ್ರ ದುಡ್ಡೆಲ್ಲ ಖಾಲಿ ಆಯಿತು. ಮೈ ಮೇಲೆ ಬಂಗಾರದ ಆಭರಣ ಇತ್ತು, ಅದನ್ನು ಕಳ್ಕೊಂಡ. ಸರಿ ಅಂಥೇಳಿ ಅವ್ರು ಬಿಟ್ಟು ಹೊಟ್ಟೋಗ್ಬಿಟ್ರು. ದರಿದ್ರಮಿವ ಯೋಷಿತ ಅಂತ. ಎಲ್ಲಿವರೆಗೆ ಇರ್ತಾರೆ, ದುಡ್ಡಿರೋವರೆಗೆ ಇರ್ತಾರೆ. ದುಡ್ಡಿಲ್ಲ ಅಂದಮೇಲೆ ಅವ್ರು ವಾಪಸ್ ಹೊಟ್ಟೋಗ್ತಾರೆ. ಅದಾದಮೇಲೆ ಅವನಿಗೆ ಮೈ ಮೇಲೆ ಒಂದು ಆಭರಣ ಇಲ್ಲ, ಏನೂ ಇಲ್ಲ. ಅಲದಾಟ ಶುರು. ಕಾಡಿಗೆ ಹೋದ, ಒಂದಿಷ್ಟು ನೋಡ್ದ, ಪ್ರಾಣಿಗಳು ಕಂಡವು. ಸರಿ, ತಿನ್ಲಿಕ್ಕೇನೂ ಸಿಗಲಿಲ್ಲ. ಪ್ರಾಣಿಗಳನ್ನ ಕೊಲ್ಲಿಕ್ಕೆ ಶುರು ಮಾಡ್ದ. ಯಾಕೆಂದರೆ ಕೈನಲ್ಲಿ ಕತ್ತಿ ಇತ್ತು, ಹಾಕ್ದ ಎಲ್ಲದಕ್ಕೂ. ಬಾಣ ಇತ್ತು, ಎಲ್ಲ ಕಡೆ ಪ್ರಯೋಗ ಮಾಡ್ದ. ತಿಂತಾ ಹಾಗೆ ಹೋಗ್ತಾ ಇದ್ದ. ಎಷ್ಟಂತ ಹೀಗೆ ಮಾಡ್ತಾ ಹೋಗೋದು. ಕೊನೆಗೆ ಒಮ್ಮೆ ಸಿಗಾಕೊಂಡ. ಎಲ್ಲರ ಕೈಲಿ ಈ ಥರ ಎಲ್ಲ ಪ್ರಾಣಿಗಳನ್ನು ಕೊಲ್ತಾ ಇದ್ದಾನೆ ಅಂತ. ಆವಾಗ ಮತ್ತೆ ಹೇಳ್ಕೊಂಬಂದರು, ರಾಜ ನಿನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ ಅಂತ. ಅವನೇನಂತಾನೆ ರಾಜ, ಅವನ ಮುಖ ನಾನು ನೋಡಬಾರ್ದು ಅಂತಾನಷ್ಟೆ. ಸರಿ, ಆಮೇಲೆ ಹೇಳ್ಕೊಂಡು ಹೋದ್ರು, ಹೊಡೆದ್ರು, ಮತ್ತೆ ಕಳಿಸಿದ್ರು. ಇನ್ನೊಮ್ಮೆ ಹತ್ರಕ್ಕೆ ನೀನು ಬರಬಾರ್ದು ಅಂತ. ಸರಿ ಆಯ್ತು, ನಾನು ಹತ್ರಕ್ಕೆ ಬರಲ್ಲ ಆಯಿತು ಅಂತ ಹೊರಟು ಬಿಡ್ತಾನೆ. ಹೀಗೆ ಹೋದ ಒಂದು ದಿವಸ ಅವನಿಗೆ ಬೇಜಾರಾಗೋಯ್ತು. ಏನು ನನ್ನ ಜೀವನ ಹೀಗೆ ಆಗ್ಬಿಡ್ತು, ಯಾವುದೋ ಬೇಡದಿರೋ ವಿಷಯಕ್ಕೆಲ್ಲ ಮುಳುಗಿ ನಾನು ಇಂಥ ದುರವಸ್ಥೆಗೆ ಬಂದುಬಿಟ್ಟಿದ್ದೀನಿ ಅಂತ ಬಹಳ ದುಃಖದಲ್ಲಿದ್ದ. ಆ ಸಮಯದಲ್ಲಿ ಜೀವನದಲ್ಲಿ ಯಾವಾಗಲೂ ಒಮ್ಮೆ ಮಿಂಚು ಹೊಡೆಯೋ ಥರ ಒಂದು ಒಳ್ಳೇದಾಗುತ್ತೆ. ಏನು ಒಳ್ಳೇದಾಯ್ತಂದರೆ, ಕೌಂಡಿನ್ಯ ಋಷಿಗಳ ಆಶ್ರಮ ಹತ್ತಿರ ಇರುತ್ತೆ. ಬರ್ತಾನೆ ಏನೋ ಋಷಿಗಳ ಆಶ್ರಮ ಅಂತ ಬಂದು ನಿಂತ್ಕೊಳ್ತಾನೆ.
ಆಶ್ಚರ್ಯ ನೋಡಿ, ದೊಡ್ಡವರ ಮೈ ಮೇಲೆ ಹೊತ್ತುಕೊಳ್ಳುವಂಥ ವಸ್ತ್ರ ಇರುತ್ತಲ್ಲ, ಬಟ್ಟೆ. ಈಗ ನಾವೆಲ್ಲ ಬೃಂದಾವನಕ್ಕೆ ಸೇವೆಗೆ ಅಂತ ವಸ್ತ್ರ ಸೇವೆ ಅಂತ ಬರೆಸಿರ್ತೀವಿ, ವಸ್ತ್ರ ಸಮರ್ಪಣೆ ಅಂತ. ಅದು ರಾಯರ ಬೃಂದಾವನಕ್ಕೆ, ದೊಡ್ಡ ದೊಡ್ಡವರು ಇನ್ಯಾರು ಮಹನೀಯರ ಬೃಂದಾವನ ಇದೆ, ಅದಕ್ಕೆ ಸೇವೆ ಬರೆಸ್ತೀವಿ. ಆ ವಸ್ತ್ರ ಎಷ್ಟು ಪುಣ್ಯ ಅಂದರೆ ಸೇವೆ ಮಾಡೋದಕ್ಕೆ. ಈ ವಸ್ತ್ರ ಏನಾಯಿತು ಅಂದರೆ, ಅವ್ರು ಹೊದ್ಕೊಂಡಿದ್ರಲ್ಲ, ಸ್ನಾನ ಮಾಡಿ ಬಂದಿದ್ರಂತೆ, ಹಿಂಗೆ ಹಿಂಡ್ತಾ ಇದ್ರು, ಹಿಂಗೆ ಕೊಡುತ್ತಾ ಇದ್ರು. ಕೊಡುವುದಾಗ ಆ ನೀರಿರುತ್ತಲ್ಲ, ನೀರಿನ ತೊಟ್ಟು ಇವನ ಮೈ ಮೇಲೆ ಬಿತ್ತು, ಈ ಧೃಷ್ಟ ಬುದ್ಧಿ ಮೈ ಮೇಲೆ ಬಿತ್ತು. ಬಿದ್ದು ಕೂಡಲೇ ಎಷ್ಟೋ ಪಾಪ ಅದರಿಂದನೇ ಹೊರಟೋಯ್ತಂತೆ. ಜ್ಞಾನೋದಯ ಆಯಿತು ಅವನಿಗೆ. ಅಯ್ಯೋ, ನಾನು ಏನು ಮಾಡ್ತಾ ಇದ್ದೀನಿ, ದುಃಖದಲ್ಲಿರೋದಿರಲಿ, ಈಗ ಉದ್ಧಾರ ಮಾರ್ಗ ಇವ್ರ ಹತ್ರ ಕೇಳಬೇಕು ಅನ್ನಿಸ್ತು. ಎಷ್ಟೋ ಸಲ ಮುಂದೆ ಹೋಗ್ತಾ ಇರ್ತೀವಿ ದೇವಸ್ಥಾನದ ಮುಂದೆ, ಒಳಗಡೆ ಹೋಗಬೇಕು ಅಂತಲೇ ಅನಿಸಲ್ಲ, ಬುದ್ಧಿನೇ ಬರಲ್ಲ. ಈ ಥರ ಎಷ್ಟೋ ಜನರಿಗೆ ಆಗುತ್ತೆ. ಕೆಲವ್ರಿಗೆ ಇಲ್ಲ ತಪ್ಪದೇ ಹೋಗಬೇಕು, ಒಂದು ಸರಿನಾದರೂ ದಿನದಲ್ಲಿ ಒಮ್ಮೆನಾದರೂ ಹೋಗಬೇಕು ಅಂತ ಹೋಗ್ತಾರೆ. ಬುದ್ಧಿ ಬರಬೇಕಲ್ಲ, ಆಶ್ರಮದಲ್ಲಿ ಋಷಿಗಳು ಸಿಕ್ಕಿದ್ರು, ಕೇಳಬೇಕು ನಾನು ಪರಿಹಾರ ಅಂತ. ಅದು ಬಿತ್ತು ನೋಡಿ, ಅವ್ನು ಜ್ಞಾನೋದಯ ಆಯಿತು. ಕೇಳಲಿಕ್ಕೆ ಶುರು ಮಾಡ್ತಾನೆ, ನನಗೆ ಪ್ರಾಯಶ್ಚಿತ್ತ ಕರ್ಮ ಹೇಳಿ ಅಂತ. ಇವನು ಬಾಯಿನ ಪ್ರಾಯಶ್ಚಿತ್ತನ, ಅಂಥ ಪಾಪ ಮಾಡಿದ್ದಾನೆ. ಆ ಪ್ರಾಯಶ್ಚಿತ್ತ ಅನ್ನೋ ಶಬ್ದ ಹೇಳಲಿಕ್ಕೂ ಇವನು ಯೋಗ್ಯತೆ ಇಲ್ಲ. ಆದರೆ ಮಹಾತ್ಮರ ಆ ನೀರು ಬಿತ್ತಲ್ಲ, ಅದರ ಪ್ರಭಾವ ಹೀಗೆ ಚೇಂಜ್ ಆಯಿತು. ಏನಿಲ್ಲ, ನನ್ನ ಜನ್ಮದಿಂದ ಹೀಗೆಲ್ಲ ಮಾಡಿದೆ ಎಲ್ಲ ವಿವರಿಸ್ದ. ಇದನ್ನು ಉಚಿತವಾದ ಒಂದು ಪ್ರಾಯಶ್ಚಿತ್ತ ಹೇಳಿಬಿಡಿ, ಅದನ್ನು ಮಾಡ್ಕೊಂಡು ನಾನು ಕಳ್ಕೊಂಡ್ಬಿಡ್ಬೇಕು ನನ್ನ ಪಾಪನ. ಅದಕ್ಕೆ ಅವರು ನಗ್ತಾರೆ, ಹೇಳ್ತಾರೆ, ಒಂದೇ ಇರೋದು ಇದಕ್ಕೆ ಪರಿಹಾರ, ಏಕಾದಶಿ ಉಪವಾಸ ಸರಿಗೆ ಮಾಡು. ಅದು ಯಾವ ಏಕಾದಶಿ? ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಮಾಡು. ಏನು ಬೇಕೋ ಅದನ್ನೆಲ್ಲ ನೀವು ಪಡ್ಕೊಳ್ತೀಯ, ಶ್ರದ್ಧೆಯಿಂದ ಮಾಡು, ತಪ್ಪದೆ ಅಂತ. ಹಾಗೆ ಕೌಂಡಿನ್ಯರ ಆಶ್ರಮದ ಹತ್ರ ಇದ್ದ. ಅವ್ರು ಹೇಳಿದ ಹಾಗೆ ಉಪದೇಶವನ್ನು ಪಡ್ಕೊಂಡು ಅದೇ ರೀತಿ ಮಾಡ್ದ. ತನ್ನ ಎಲ್ಲ ಪಾಪಗಳನ್ನ ಕಳ್ಕೊಂಡ. ಋಷಿಗಳು ತಲೆ ಮೇಲಿಟ್ಟು ಅನುಗ್ರಹ ಮಾಡಿದರು. ಮೊದಲು ಮುಟ್ಟಲಿಲ್ಲ ಋಷಿಗಳು, ಮೊದಲು ಏಕಾದಶಿ ಉಪವಾಸ ಮಾಡ್ಕೊಂಬ, ಆಮೇಲೆ ನಿನ್ನ ತಲೆ ಮೇಲೆ ನನ್ನ ಕೈಯನ್ನು ಇಡ್ತೀನಿ ಅಂತ. ಹಾಗಾಗಿ ಏಕಾದಶಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಮ್ಮ ದೇಹದಲ್ಲಿ, ನಮ್ಮ ಮೂಳೆಯಲ್ಲಿ ಎಲ್ಲೆಲ್ಲೆಲ್ಲಿ ಪಾಪ ಸೇರಿದೆಯೋ ಪ್ರತಿಯೊಂದು ಪಾಪಗಳನ್ನು ಕಳೆಯುವಂಥ ಶಕ್ತಿ. ಅದರಲ್ಲೂ ವೈಶಾಖ ಮಾಸದ್ದು ವಿಶೇಷವಾಗಿ ಇದನ್ನು ಮಾಡಿದ. ಒಳ್ಳೆ ದೇಹ ಬಂತು, ಗರುಡನ ಮೇಲೆ ಕೂಡಿಸ್ಕೊಂಡು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋದರು ಅಂತ. ಇಷ್ಟು ವಸಿಷ್ಠರು ರಾಮನಿಗೆ ಹೇಳಿ, ನೋಡು ರಾಮ, ಹಾಗಾಗಿ ನೀನೀ ವ್ರತ ಮಾಡು ಅಂತ ಹೇಳಿಲ್ಲ. ಅಲ್ಲಿ ಏನಂತಾರೆ ಅಂದರೆ, ನಿನ್ನ ಹೆಸರೇ ಹೇಳಿದವ್ರಿಗೆ ಉದ್ಧಾರ ಆಗುವಂಥ ಒಂದು ಯೋಗ ಉಂಟಾಗುತ್ತೆ ಅಂತಲ್ಲಿ ನೀನು ಕೇಳ್ತಾ ಇರೋದು ಲೋಕದೃಷ್ಟಿಯಿಂದ. ಹಾಗಾಗಿ ಇಷ್ಟನ್ನು ಹೇಳಿದೆ ಅಂತ ವಸಿಷ್ಠರು ಹೇಳಿ ಮುಕ್ತಾಯ ಮಾಡಿದ್ರು. ಈ ಕಡೆ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿ ತಪ್ಪದೆ ಈ ವ್ರತವನ್ನು ಮಾಡಬೇಕು ಅಂತ. ಅಲ್ಲೂ ಬಾಬಾ ಯುಧಿಷ್ಠಿರನಿಗೇನು ಬೇಡ, ಜನರಿಗೋಸ್ಕರ ಇವೆಲ್ಲ ಪರಿಹಾರ ಹೇಳಿದ್ದು. ಅಂಥ ಪರಿಹಾರವನ್ನು ಕೊಟ್ಟು ನಿಲ್ಲಿಸ್ತಾರೆ. ಇದು ಕೂರ್ಮ ಪುರಾಣದಲ್ಲಿ ಬಂದಂತಹ ಒಂದು ಅಪೂರ್ವವಾದ ವಿಷಯ. ಹಾಗಾಗಿ ನಾವೆಲ್ಲ ತಪ್ಪದೆ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡೋಣ. ಇಡೀ ಜೀವನದಲ್ಲಿ ಪ್ರತಿ ಮಾಸದ ಏಕಾದಶಿ ವ್ರತ ಒಂದಾದರೆ, ಈ ವೈಶಾಖ ಮಾಸದ ಏಕಾದಶಿ ಇದು ಇನ್ನೊಂಥರ ವಿಶಿಷ್ಟ ಫಲ ಕೊಡೋದು. ಆದ್ದರಿಂದ ಎಲ್ಲರೂ ಆಚರಣೆಯನ್ನು ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.